ಹಲೋ ನಮಸ್ತೆ ವೆಲ್ಕಮ್ ಟು ಯುವರ್ ಯೂಟ್ಯೂಬ್ ಚಾನಲ್ ನಿಮ್ಮ ಫಿಸಿಕ್ಸ್ ಪಾಠಶಾಲೆ ಆ್ಯಂಡ್ ನಾನು ನಿಮ್ಮ ವಿಕಾಸ್ ಪಟ್ವರ್ಧನ್. ಇನ್ ಅವರ್ ಲಾಸ್ಟ್ ಸೆಷನ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಪೊಟೆನ್ಷಿಯಲ್ ಬಗ್ಗೆ ಹೇಳಿದ್ದೆ ಆ್ಯಂಡ್ ಐ ಟುಕ್ ಯು ಥ್ರೂ ಮೆನಿ ಎಕ್ಸಾಂಪಲ್ಸ್, ಹೌದಾ? ಆ್ಯಂಡ್ ಐ ಟೋಲ್ಡ್ ಯು ಹೌ ಇಸ್ ಪೊಟೆನ್ಷಿಯಲ್ ರಿಲೇಟೆಡ್ ಟು ವರ್ಕ್ ಆ್ಯಂಡ್ ವಾಟ್ ಇಸ್ ಫಾರ್ಮುಲಾ ಫಾರ್ ಪೊಟೆನ್ಷಿಯಲ್. We had stopped our lecture at formula for potential, and here we go. Potential is equal to work done per unit charge ಅಂತ ಹೇಳಿದ್ರೆ, ಹೌದಾ? ನೆನಪಿರಬಹುದು, potential is equal to work done per unit charge. Symbolically we had written this as V is equal to W divided by Q, and I had told you capital Q bariri, small letter q bariri, doesn't matter. ಎನರ್ಜಿ ಬೈ ಚಾರ್ಜ್ ಅಂತ ಕೂಡ ಬರೀಬಹುದು ಅಂತ ಹೇಳಿದ್ದೆ. ಎಸ್ ಐ ಯೂನಿಟ್ ಕೂಡ ಹೇಳಿದ್ದೆ. ಎಸ್ ಐ ಯೂನಿಟ್ ವಾಸ್ ಜೌಲ್ ಪರ್ ಕೂಲಮ್. ಇಸ್ ದಟ್ ಕರೆಕ್ಟ್? ಆರ್ ಇದಕ್ಕೆ ಇನ್ನೊಂದು ಯೂನಿಟ್ ಇದೆ ಅಂತ ಹೇಳಿದ್ದೆ, ವೋಲ್ಟ್. ಸೊ ಹಾಗಿದ್ರೆ ವಿ ಎಸ್ ಐ ಯೂನಿಟ್ ಅನ್ನು ವೋಲ್ಟ್, ಡಬ್ಲ್ಯೂ ಆರ್ ಇದು ಎಸ್ ಐ ಯೂನಿಟ್ ಅನ್ನು ಜೌಲ್, ಕ್ಯೂ ಎಸ್ ಐ ಯೂನಿಟ್ ಅನ್ನು ಕೂಲಮ್. ನೌ ಒಬ್ಸರ್ವ್ ದಿಸ್. I'll say 1 volt is equal to 1 joule by 1 coulomb ಅಂತ ಬರೀತೀನಿ. 1 joule is equal to 1 volt is equal to 1 joule by 1 coulomb. Where did this come from? ಎಲ್ಲಿಂದ ಬಂದಿದ್ದು? It's the same thing. Volt ಅಂದ್ರೆ V is SI unit. It is either W or it is E. Both are one and the same. ಇದು Q. Is that correct? Yes. Now we'll try to analyze. We'll try to define ಮಾಡೋಣ. ಏನು ಡಿಫೈನ್ ಮಾಡೋದಂತೆ? Here we go. ಈಗ ಒಬ್ಸರ್ವ್ ಮಾಡಿ. ಪೊಟೆನ್ಷಿಯಲ್ 1 ವೋಲ್ಟ್ ಯಾವಾಗ ಆಗಿರುತ್ತೆ? When is potential 1 volt? When 1 joule of work is done to move a charge of 1 coulomb. ಅಂದ್ರೆ ಏನು? ನಾನು ನಿಮ್ಗೆ ಎರಡು ಪಾಯಿಂಟ್ಸ್ ಕೊಡ್ತೀನಿ. ಒಂದು ಎಕ್ಸಾಂಪಲ್ ತಗೋಣ. ದಿಸ್ ಇಸ್ ಒನ್ ಪಾಯಿಂಟ್ ಬಿ, ದಿಸ್ ಇಸ್ ಒನ್ ಪಾಯಿಂಟ್ ಎ. ಲಾಸ್ಟ್ ಸರಿನೂ ನಾವು ಈ ತರ ಪಾಯಿಂಟ್ಸ್ ಎಲ್ಲ ತಗೊಂಡಿದ್ವಿ. ಹೋಪ್ ಯು ರಿಮೆಂಬರ್ ದಿಸ್. ಹೌದಾ? ನೆನಪಿದೆ ಅಲ್ವಾ? ಎಸ್. ಫ್ರಮ್ ಹಿಯರ್ I'll move a charge of 1 coulomb. 1 coulomb ಚಾರ್ಜ್ ನ ಮೂವ್ ಮಾಡ್ತೀನಿ. 1 coulomb ಚಾರ್ಜ್ ನ ಮೂವ್ ಮಾಡ್ತೀನಿ. ಪಾಯಿಂಟ್ ಬಿ ಇಂದ ಪಾಯಿಂಟ್ ಎ ಗೆ ಮೂವ್ ಮಾಡ್ತೀನಿ. So charge was here. Say now charge is here. It was its initial position. Where is the charge now? Here. A ಹತ್ರ ಇದೆ. It is its final position. To move this charge from B to A, I have done work. ಎಷ್ಟು ವರ್ಕ್ ಮಾಡಿದೆ? 1 joule ವರ್ಕ್ ಮಾಡಿದೆ, or 1 joule ಎನರ್ಜಿನ ಸ್ಪೆಂಡ್ ಮಾಡಿದೆ. ಈದರ್ ಐ ಹ್ಯಾವ್ ಡನ್ ಅ ವರ್ಕ್ ಆಫ್ 1 joule or I have spent an energy of 1 joule. ಈ 1 joule ಏನಂತೆ? ಈದರ್ ಇಟ್ ಇಸ್ ವರ್ಕ್ ಡನ್ or it is energy spent. ಸ್ಪೆಂಟ್ ಅಂದ್ರೆ ಖರ್ಚು ಮಾಡಿದ್ದೀನಿ. SPENT, ಸ್ಪೆಲ್ಲಿಂಗ್ ಮಿಸ್ಟೇಕ್, ಸಾರಿ. ಎನರ್ಜಿ ಸ್ಪೆಂಟ್, ಇಷ್ಟು ಎನರ್ಜಿ ಖರ್ಚು ಮಾಡಿದೆ, ಇಲ್ಲಿಂದ ಎಲ್ಲ ತಗೊಂಡು ಹೋಗೋದಕ್ಕೆ ಇಟ್ಟಿದ್ದೀನಿ. ಹಾಗಿದ್ರೆ ಈ ಪಾಯಿಂಟ್ ಬಂದ್ಮೇಲೆ ಈ ಚಾರ್ಜ್ ಇಲ್ಲಿತ್ತು, ಇವಾಗ ಇಲ್ಲಿದೆ. ಈ ಚಾರ್ಜ್ ಹತ್ರ ಎಷ್ಟು ಪೊಟೆನ್ಷಿಯಲ್ ಇದೆ? ಈ ಚಾರ್ಜ್ ಹತ್ರ 1 ವೋಲ್ಟಸ್ ಪೊಟೆನ್ಷಿಯಲ್ ಇದೆ. ಈದರ್ ಆರ್ ಇಷ್ಟು ಪೊಟೆನ್ಷಿಯಲ್ ಸ್ಟೋರ್ ಆಗಿದೆ. ಈಸ್ ದಟ್ ಕರೆಕ್ಟ್? ಎಸ್. ಹೌ ಟು ಡಿಫೈನ್ ದಿಸ್ ದೆನ್? ಇದನ್ನ ಡಿಫೈನ್ ಮಾಡೋ ರೀತಿ ಹೇಗೆ? ವಾಟ್ ಇಸ್ ದ ವೇ ಟು ಡಿಫೈನ್ ದಿಸ್? ಈ ಡಯಾಗ್ರಾಮ್ ಗೊತ್ತಾಯ್ತಲ್ವಾ? ಬೇಸ್ಡ್ ಆನ್ ದಿಸ್ ಡಯಾಗ್ರಾಮ್ ವಿ ವಿಲ್ ರೈಟ್ a derivation. Rather, we will write an explanation or definition. ಏನು definition ಅಂತೆ? Potential is said to be 1 volt. Potential at point A ಅಂತ ಹೇಳೋಣ, or potential at any point. ಹಿಂಗೆ ಬರೋಣ. Potential at any point. Potential at a point.
ಅಟ್ ಅ ಪಾಯಿಂಟ್. ನೆನಪಿರ್ಬೇಕು, ನಾವು ಪೊಟೆನ್ಷಿಯಲ್ನ ವಿತ್ ರೆಸ್ಪೆಕ್ಟ್ ಟು ಪಾಯಿಂಟ್ ಡಿಫೈನ್ ಮಾಡ್ತಾ ಇದೀವಿ. ಅಂದ್ರೆ ಈ ಜಾಗದಲ್ಲಿ ಪೊಟೆನ್ಷಿಯಲ್ ಇಲ್ಲಿದ್ದಿದ್ರೆ ಪೊಟೆನ್ಷಿಯಲ್ ಬೇರೆದಿರೋದು. ಯಾಕೆ? ಐ ವುಡಂಟ್ ಹ್ಯಾವ್ ಡನ್ 1 joule ಆಫ್ ವರ್ಕ್. ಇಲ್ಲಾದ್ರೆ ಪೊಟೆನ್ಷಿಯಲ್ ಜಾಸ್ತಿ ಆಗೋದು. ಯಾಕೆ? ಐ ವುಡ್ ಹ್ಯಾವ್ ಡನ್ ಮೋರ್ ವರ್ಕ್. ಹೌದಾ? ಹೈಟ್ ಥರನೇ, ಇಲ್ಲಿಂದ ಇಲ್ಲಿಗೆ ಮೂವ್ ಮಾಡಬೇಕಿದ್ರೆ ಹೈಟ್ ಬೇರೆ, ಇದೇ ಇಲ್ಲಿಗೆ ಮೂವ್ ಮಾಡಬೇಕಿದ್ರೆ ಹೈಟ್ ಬೇರೆ. ಹೌದಾ? ಅಂದ್ರೆ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಬೇರೆ ವರ್ಕ್, ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಬೇರೆ ವರ್ಕ್. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಬೈ ಹೆಲ್ಪ್ ಮಾಡೋದಲ್ಲ, ಹೋ ಅನ್ಕೊಂಡು ಬೈ ಹೆಲ್ಪ್ ಮಾಡೋದಲ್ಲ. ಅರ್ಥ ಮಾಡ್ಕೊಬೇಕು, ಅನಲೈಸ್ ಮಾಡಿ. ಫೈನ್. ಪೊಟೆನ್ಷಿಯಲ್ ಅಟ್ ಅ ಪಾಯಿಂಟ್ ಈಸ್ ಸೆಡ್, potential at a point is said to be 1 volt. To be 1 volt if ಯಾವಾಗ 1 joule of work is done. 1 joule of work is done to move a charge of 1 coulomb. Move a charge of 1 coulomb ಎಲ್ಲಿಗೆ? ಟು ದಟ್ ಪಾಯಿಂಟ್. ಟು ದಟ್ ಪಾಯಿಂಟ್ 1 joule ವರ್ಕ್ನ ಮಾಡ್ತಾ ಇದ್ದೀನಿ. 1 joule ವರ್ಕ್ ಮಾಡಿದೆ. ಯಾವುದಕ್ಕೆ? ಟು ಮೂವ್ ಅ ಚಾರ್ಜ್. ಎಷ್ಟು? 1 coulomb. ಹಾಗಿದ್ರೆ ಪೊಟೆನ್ಷಿಯಲ್ ಎಷ್ಟಾಯ್ತು? 1 volt. ನೋಡಿ, 1 joule ವರ್ಕ್ ಮಾಡಿದೆ, 1 coulomb ಚಾರ್ಜ್ ಮೂವ್ ಮಾಡಿದೆ, ಪೊಟೆನ್ಷಿಯಲ್ 1 volt ಆಯ್ತು. ಹೌದಾ? ಇದು ಡಯಾಗ್ರಾಮ್ ಅನಾಲಿಸಿಸ್ಗೆ. This is for analysis. And this is definition. And formula ಹೀಗಾಯಿತು. 1 volt is equal to 1 joule divided by 1 coulomb. ಇದನ್ನ ಸ್ಟೈಲಿಶ್ ಆಗಿ ಹಿಂಗೆ ಬರಿತೀನಿ. 1 capital letter V is equal to 1 J divided by 1 C. ಆಮೇಲೆ ಹಿಂಗೆ ಬರಿಬಾರಪ್ಪ ಡೆಫಿನೇಷನ್ ನ. ಡೋಂಟ್ ರೈಟ್ ಡೆಫಿನೇಷನ್ ದಿಸ್ ವೇ. Define 1 volt, it is 1 joule divided by 1 coulomb. ಅಲ್ಲ, 1 joule divided by 1 coulomb ಅಲ್ಲ. ಇದೇ ಎಕ್ಸ್ಪ್ಲನೇಷನ್ ಬರಿಬೇಕು, ಈ ಎಕ್ಸ್ಪ್ಲನೇಷನ್ ಇರಬೇಕು. ಇದು ಮ್ಯಾಥಮೆಟಿಕಲ್ ಅನಾಲಿಸಿಸ್. ಬರ್ಕೊಳ್ಳಿ, ಪಾಸ್ ಮಾಡಿ ಬರ್ಕೊಳ್ಳಿ. ಬರ್ಕೊಂಡ್ರ ನಾನು ಇರೇಸ್ ಮಾಡ್ತಾ ಇದ್ದೀನಿ. ಇರೇಸ್ ಮಾಡಿದ್ರೆ ಸರ್, ಇನ್ನೂ ಬರ್ದಿಲ್ಲ, ತೊಂದರೆ ಇಲ್ಲ. ರಿವೈಂಡ್ ಮಾಡಿ, ಒಂಚೂರು ರಿವೈಂಡ್ ಮಾಡಿ ಬರೆದು ಆಮೇಲೆ ವಿಡಿಯೋನ ವಾಪಸ್ ಕಂಟಿನ್ಯೂ ಮಾಡಿ. ಚೆನ್ನಾಗಿದೆ ಅಲ್ವಾ ಆಫರ್ ಇದು? ನಿಮ್ಮ ಟೀಚರು ಹೀಗೆ ಆಗಬೇಕಿತ್ತು. ಸರ್ ಬರ್ದಿಲ್ಲ, ಮೇಡಮ್ ಬರ್ದಿಲ್ಲ ಅಂದಾಗ ಡೋಂಟ್ ವರಿ, ರಿವೈಂಡ್ ಮಾಡಿ, ಪಾಸ್ ಮಾಡಿ ಬರ್ಕೊಳ್ಳಿ. ಆಗುತ್ತಾ? ಅದು ಆಗಲ್ಲ ಸರ್, ಕ್ಲಾಸಲ್ಲಿ ಆಗಲ್ಲ ಸರ್, ವಿಡಿಯೋಲ್ಲಿ ಆಗುತ್ತೆ. ಓಕೆ ಫೈನ್, ಥ್ಯಾಂಕ್ ಯು. ಸೊ ಹಾಗೆ ಡಿಫೈನ್ ಮಾಡೋದ್ವಪ್ಪ. ಈಗ ನಮಗೊಂದು ವಿಷಯ ಗೊತ್ತಾಯಿತು. ಏನೋ ಫಾರ್ಮುಲಾ ಗೊತ್ತಾಯಿತು. V is equal to W divided by Q, which is also equal to E divided by Q. ಇದನ್ನು ಬೇರೆ ಫಾರ್ಮ್ಯಾಟ್ಸ್ ಅಲ್ಲಿ ಬರೀಬಹುದು ಹೇಳಾಗಿದೆ. ಈಗ ಒಂದು ಸಿಂಪಲ್ ಲೆಕ್ಕ ಮಾಡೋಣ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿರೋ ಲೆಕ್ಕ. ಇಟ್ ಇಸ್ ಇನ್ ಯುವರ್ NCERT ಆರ್ ಯುವರ್ ಟೆಕ್ಸ್ಟ್ ಬುಕ್. ಐ ನಾಟ್ ಸಾಲ್ವ್ಡ್ ಎಕ್ಸಾಂಪಲ್. ಸಾಲ್ವ್ಡ್ ಎಕ್ಸಾಂಪಲ್ನ ನಾನು ಸಾಲ್ವ್ ಮಾಡ್ತಾ ಇಲ್ಲ, ಇನ್ ಟೆಕ್ಸ್ಟ್ ಕ್ವೆಶ್ಚನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಏನಂತೆ ಕ್ವೆಶ್ಚನ್ ಈ ಥರ ಇದೆ. How much energy is given to each coulomb? How much energy is given to each coulomb? ಎನರ್ಜಿ ಕಂಡುಹಿಡಿಯಬೇಕಂತೆ. ಗಿವನ್ ಟು ಈಚ್ ಕೂಲಂಬ್ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಚಾರ್ಜ್ ಕೂಡ ಕೊಟ್ಟಿದ್ದಾರೆ. ಚಾರ್ಜ್ ಎಷ್ಟಂತೆ? 1 ಕೂಲಂಬ್. ಚಾರ್ಜ್ ಕೊಟ್ಟಿದ್ದಾರೆ 1 ಕೂಲಂಬ್. ಪಾಸಿಂಗ್ ಥ್ರೂ 6 volt ಬ್ಯಾಟ್ರಿ. ಪಾಸಿಂಗ್ ಥ್ರೂ 6 volt ಬ್ಯಾಟ್ರಿ. V is equal to 6 volt. ಇಷ್ಟೇ ಕ್ವೆಶ್ಚನ್, ಸಿಂಪಲ್ ಆಗಿದೆ. ಈಗ ಬೈದವೆ ಇದನ್ನು ಹಿಂಗೂ ಬರೀಬಹುದು. V is equal to 6V ಅಂತಾನು ಬರೀಬಹುದಾಗಿತ್ತು. ದಿಸ್ ವುಡ್ ಹ್ಯಾವ್ ಬಿನ್ ರಿಟನ್ ದಿಸ್ ವೇ. ಆಮೇಲೆ ಜೋಶಲ್ಲಿ ಈ ವಿ ಕ್ಯಾನ್ಸಲ್ ಆಯಿತು. ಹೆಂಗೆ? ಆವಾಗ ಏನು ಉಳಿತು? ಏನು ಉಳಿದಿಲ್ಲ, ಖಾಲಿ is equal to 6. ಡೋಂಟ್ ರೈಟ್ ಲೈಕ್ ದಿಸ್ ಪ್ಲೀಸ್. ಡೋಂಟ್ ರೈಟ್ ಲೈಕ್ ದಿಸ್. ಯು ಕ್ಯಾನಾಟ್ ಕ್ಯಾನ್ಸಲ್ ದೀಸ್ ಟು. ದಿಸ್ ಇಸ್ ಯೂನಿಟ್, ದಿಸ್ ಇಸ್ ಕ್ವಾಂಟಿಟಿ. This is unit, this is quantity, unit quantity, unit quantity. EV ಅಂದ್ರೆ potential, EV ಅಂದ್ರೆ volt. Unit quantity ಅಲ್ಲ ಸರ್, unit quantity, correct. ಓಕೆ, ಗೊತ್ತಾಯ್ತು. ಯಾವತ್ತು ಅದಾದ್ಮೇಲೆ ಹಿಂಗೆ ಬರೀಬೇಕು. We know that ನಮಗೆ ಗೊತ್ತಂತೆ. ನಮ್ಗೇನು ಗೊತ್ತು?
ಫಾರ್ಮುಲಾ ಗೊತ್ತು. ಏನು ಫಾರ್ಮುಲಾ? ವಿ ಈಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ. ಡಬ್ಲ್ಯೂ ಆದರೂ ಬರೀರಿ, ಇ ಆದರೂ ಬರೀರಿ. ವಿ ಎಷ್ಟು? 6. ಡಬ್ಲ್ಯೂ ಗೊತ್ತಿಲ್ಲ, ಆಸ್ ಇಟ್ ಇಸ್. ಕ್ಯೂ ಗೊತ್ತು, 1. ಹಾಗಿದ್ರೆ ಡಬ್ಲ್ಯೂ ಎಷ್ಟಾಯಿತು? 6 1s are 6 ಜೌಲ್ಸ್. 6 joules. ಕನ್ಕ್ಲೂಷನ್ ಏನು? 6 joules of work is done by the battery. ಯಾವುದಕ್ಕೆ? To move a charge of 1 coulomb. 6 joules of work is done by the battery. ಇಲ್ಲಿ ಒಬ್ಸರ್ವ್ ಮಾಡಬೇಕು, 6 joule of work is done by the battery. ನಾ ಮೊನ್ನೆ ಹೇಳಿದೆ ಬ್ಯಾಟ್ರಿ ಕೂಡ ವರ್ಕ್ ಮಾಡುತ್ತೆ. ಯಾವುದಕ್ಕೆ? ಚಾರ್ಜಸ್ನ ತಳ್ಳೋದಕ್ಕೆ. ನಾನು ಡಯಾಗ್ರಾಮ್ ಬರೆದಿದ್ದೆ, ನೆನಪಿದ್ಯಾ? ನೆನಪಿಲ್ಲ ಅಂದರೆ ಪ್ರೀವಿಯಸ್ ಲೆಕ್ಚರ್ ಹೋಗಿ, ಲೆಕ್ಚರ್ ನಂಬರ್ 3 ಕರೆಂಟ್ ಎಲೆಕ್ಟ್ರಿಸಿಟಿ ಲೆಕ್ಚರ್ ನಂಬರ್ 3 ಹೋಗಿ ಅದನ್ನು ಡಯಾಗ್ರಾಮ್ ಬರೆದಿದೆ. ಚಾರ್ಜ್ ಇಲ್ಲಿಂದ ಎಲ್ಲ ಬರುತ್ತೆ, 10 ಯೂನಿಟ್ ಎನರ್ಜಿ ಹೋಗುತ್ತೆ, ಎನರ್ಜಿ ತಗೊಳುತ್ತೆ ಕೊಡುತ್ತೆ, ಎನರ್ಜಿ ತಗೊಳುತ್ತೆ ಕೊಡುತ್ತೆ. ಅಂದರೆ ಎನರ್ಜಿ ಸ್ಪೆಂಡ್ ಮಾಡ್ತಾ ಇದೆ, ವರ್ಕ್ ಮಾಡ್ತಾ ಇದೆ. ಯಾರು ವರ್ಕ್ ಮಾಡ್ತಾ ಇದ್ದಾರೆ? ಬ್ಯಾಟ್ರಿ ವರ್ಕ್ ಮಾಡ್ತಾ ಇದೆ. ಯಾವುದಕ್ಕೆ ವರ್ಕ್ ಮಾಡ್ತಾ ಇದೆ ಬ್ಯಾಟ್ರಿ? ಚಾರ್ಜಸ್ನ ತಳ್ಳೋದಕ್ಕೆ. ಚಾರ್ಜ್ನ ತಳ್ತಾ ಇದೆ, ಇಲೆಕ್ಟ್ರಾನ್ಸ್ನ ತಳ್ತಾ ಇದೆ. ಹೌದಾ? ನಮ್ಮ ರಿಮೋಟ್ ಅದಿರೋ ಬ್ಯಾಟ್ರಿ ಮುಗಿಯುತ್ತೆ ಯೂಸ್ ಮಾಡಿ ಮಾಡಿ. ನಾವೇನು ಮಾಡ್ತೀವಿ? ರಿಮೋಟ್ನ ಪಟಾರ್ ಅಂತ ಹೊಡಿತೀವಿ. ರಿಮೋಟ್ ಹೊಡಿಯೋದಲ್ಲ, ಬ್ಯಾಟ್ರಿ ಚೇಂಜ್ ಮಾಡಬೇಕು. ಯಾಕೆ ಮುಗೀತು ಬ್ಯಾಟ್ರಿ? ಬಿಕಾಸ್ ಇಟ್ ವಾಸ್ ಡೂಯಿಂಗ್ ಸಮ್ ವರ್ಕ್. ಯಾವುದಕ್ಕೆ? ಟು ಪುಷ್ ಆನ್ ಎಲೆಕ್ಟ್ರಾನ್. ಓಕೆ. ಆ್ಯಂಡ್ ಇದರಲ್ಲಿ ಇನ್ನೊಂದು ಸಾಲ್ವ್ಡ್ ಎಕ್ಸಾಂಪಲ್ ಇದೆ. ಕ್ವೆಶ್ಚನ್ ಕೊಟ್ಟಿದ್ದಾರೆ, ಸೊಲ್ಯೂಷನ್ ಕೂಡ ಇದೆ. ಸೊ ಯು ಕ್ಯಾನ್ ಸಾಲ್ವ್ ಇಟ್ ಆನ್ ಯುವರ್ ಓನ್. Fine. Let me see. Is there any other in text question? Illi innondu question ide. Question is this way. Question is, what is meant by saying potential difference between 2 points 1 volt? What is meant by saying? Idu bere question, this is different question. Idಕ್ಕೆ answer ಸಿಕ್ತು. What is meant by saying potential difference? ನಾನು PD ಅಂತ ಬರೀತೀನಿ. Potential difference between 2 points is 1 volt. 2 ಪಾಯಿಂಟ್ ಮಧ್ಯೆ ಇರೋ ಪೊಟೆನ್ಷಿಯಲ್ ಡಿಫರೆನ್ಸ್ನ 1 ವೋಲ್ಟ್ ಅಂದರೆ ಅರ್ಥ ಏನು? ಸೇಮ್ ಅದೇ ಕಥೆ. 1 volt is said to be potential difference when 1 joule of work is done in moving a charge of 1 coulomb. ಆಗಲೇ ಬರೆದಿದ್ದ ಡೆಫಿನೇಷನ್ನೇ ಬರೆದ್ರೆ ಆಯಿತು. ದಿಸ್ ಇಸ್ ಮೀನಿಂಗ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್ 1 volt. ಈಸ್ ದಟ್ ಕ್ಲಿಯರ್? ಎಸ್. ಅಲ್ಲಿ ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ಕಲ್ಲಿ. ಏನು ಕ್ವಶನ್ ಕೊಟ್ಟಿದ್ದಾರೆ? ನೇಮ್ ಅ ಡಿವೈಸ್ ದಟ್ ಮೇಂಟೈನ್ಸ್ ಕಾನ್ಸ್ಟಂಟ್ ಪೊಟೆನ್ಷಿಯಲ್ ಡಿಫರೆನ್ಸ್. Name a device that maintains constant potential difference. This also we have answered. ಹೇಗೆ? Not in the form of question and answer. ಲಾಸ್ಟ್ ಲೆಕ್ಚರಲ್ಲಿ ಬ್ಯಾಟ್ರಿ ಮೇಂಟೈನ್ಸ್ ಅ ಕಾನ್ಸ್ಟಂಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಹೇಳಿದ್ದೆ. ಹೌದಾ? ಹಾಗಿದ್ರೆ ನೇಮ್ ಅ ಡಿವೈಸ್ ವಿಚ್ ಮೇಂಟೈನ್ಸ್ ಕಾನ್ಸ್ಟಂಟ್ ಪೊಟೆನ್ಷಿಯಲ್ ಡಿಫರೆನ್ಸ್. ಬ್ಯಾಟರಿ. ಸೆಲ್ಗೂ ಬ್ಯಾಟ್ರಿಗೂ ಡಿಫರೆನ್ಸ್ ನಮಗೆ ಗೊತ್ತು. ಓಕೆ, ದಿಸ್ ಇಸ್ ಅಬೌಟ್ ಪೊಟೆನ್ಷಿಯಲ್. ಹಾಗಿದ್ರೆ ಪೊಟೆನ್ಷಿಯಲ್ ಅಂದರೆ ಗೊತ್ತಾಯಿತು. ಪೊಟೆನ್ಷಿಯಲ್ ಇದ್ರೇನೆ ಎಲೆಕ್ಟ್ರಾನ್ಸ್ ಫ್ಲೋ ಆಗುತ್ತೆ, ಪೊಟೆನ್ಷಿಯಲ್ ಇಲ್ಲ ಅಂದರೆ ಎಲೆಕ್ಟ್ರಾನ್ ಫ್ಲೋ ಆಗಲ್ಲ ಅಂತ ನಮಗೆ ಗೊತ್ತಾಯಿತು. ಹೌದಾ? ಎಸ್ ಸರ್. ಈಗ ಹೊಸ ವಿಷಯಕ್ಕೆ ಬರೋಣ. ಹೊಸ ವಿಷಯ ಈಸ್ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್. ಎಲೆಕ್ಟ್ರಿಕಲ್ resistance. Electrical resistance. Now comes the question, what do you mean by term resistance? By the way, electrical resistance na capital R illa small letter r symbol ಆಗಿ ಯೂಸ್ ಮಾಡ್ತಾರೆ. Capital letter R it is or it is small letter r. Now what is meant by term electrical resistance? ಏನು ಹಾಗಂದ್ರೆ electrical resistance ಅಂದ್ರೆ ಏನು? English meaning of word resistance. Resist ಅಂದ್ರೆ ಏನು? Resist. Okay. RESIST. Resist is to oppose. Oppose. Is it to stop? Stop alla. To oppose. Oppose is different from stop. Resist is to oppose. ಯಾರನ್ನ oppose ಮಾಡ್ತಾ ಇದ್ದಾರೆ? Who is opposing whom? We know in a conductor charges flow. Conductor flow ಆಗುತ್ತೆ ಚಾರ್ಜಸ್. ಸೇ ಇದು ಕಂಡಕ್ಟರ್, ಇದೆಲ್ಲ ಫಸ್ಟ್ ಲೆಕ್ಚರ್ ಬರೆದಿದ್ದೀವಿ. ವಿ ಹ್ಯಾವ್ ರಿಟನ್ ಮೆನಿ ಡಯಾಗ್ರಾಮ್ಸ್ ಫಸ್ಟ್ ಲೆಕ್ಚರ್. ಆ್ಯಂಡ್ ಇಫ್ ಯು ರಿಮೆಂಬರ್ ವಿ ಹ್ಯಾವ್ ರಿಟನ್ ದಿಸ್. ಎಲೆಕ್ಟ್ರಾನ್ಸ್ ಫ್ಲೋ ಆಗುತ್ತೆ ಫ್ರಮ್ ಒನ್ ಎಂಡ್ ಟು ಅದರ್ ಎಂಡ್. ಇಲೆಕ್ಟ್ರಾನ್ಸ್ ಫ್ಲೋಸ್ ವಿತ್ ಸಮ್ ಎನರ್ಜಿ ಅಂತ ನಮ್ಗೆ ಗೊತ್ತು. ನೌ ಕಮ್ಸ್ ದ ಕ್ವೆಶ್ಚನ್, ಈಸ್ ದಿಸ್ ಕಂಡಕ್ಟರ್ ಹಾಲೋ?
ಹಾಲೋ ಅಂದರೆ ಸಿಲಿಂಡರ್ ಹಾಲೋ ಇರುತ್ತಾ, ಆರ್ ಇಸ್ ಇಟ್ ಸಾಲಿಡ್? ಇಟ್ ಇಸ್ ಸಾಲಿಡ್. ಇಟ್ ಇಸ್ ಸಾಲಿಡ್. ಸಾಲಿಡ್ ಅಂದ್ರೆ ಏನು? ಇಟ್ ಇಸ್ ಪ್ಯಾಕ್ಡ್ ವಿತ್ ಆಟಮ್ಸ್. ಇದರಲ್ಲಿ ಪೂರ್ತಿ ಆಟಮ್ಸ್ ಇದೆ, ಹೌದಾ? ಈಗ ಇಲೆಕ್ಟ್ರಾನ್ಸ್ ಫ್ಲೋ ಆಗ್ತಾ ಇದೆ. ಈಸ್ ಇಟ್ ಫ್ಲೋಯಿಂಗ್ ಇನ್ ಅನ್ ಎಂಟಿ ಕಂಟೈನರ್? ಖಾಲಿ ಪೈಪಲ್ಲಿ ಹೋಗ್ತಿದ್ಯಾ? ನೋ, ಇಟ್ ಇಸ್ ಫ್ಲೋಯಿಂಗ್ ಇನ್ ಅ ಸಾಲಿಡ್ ಸಬ್ಸ್ಟೆನ್ಸ್. ಒಂದು ಸಾಲಿಡ್ ಒಳಗಡೆ ಮೂವ್ ಆಗ್ತಾ ಇದೆ. ಆಬ್ವಿಯಸ್ಲಿ ಸಾಲಿಡ್ ಅಲ್ಲಿ ಏನಿರುತ್ತೆ? ಮಾಲಿಕ್ಯೂಲ್ಸ್ ಇದೆ, molecules, and molecules are group of atoms. Group of atoms will constitute a molecule. ಹಾಗಿದ್ರೆ ಈ ಸಾಲಿಡ್ ಅಲ್ಲಿ ಐ ಕ್ಯಾನ್ ಸೇ ದರ್ ಆರ್ ಮಾಲಿಕ್ಯೂಲ್ಸ್, ಸಾರಿ ಆಟಮ್ಸ್. ಸಾಲಿಡ್ ಅಲ್ಲಿ ದರ್ ಆರ್ ಆಟಮ್ಸ್. ಆಟಮ್ಸ್ ಒಳಗಡೆ ದರ್ ಆರ್ ಫ್ರೀ ಎಲೆಕ್ಟ್ರಾನ್ಸ್, and these free electrons are responsible for conduction. We know these stories, ಇದೆಲ್ಲ ಕಥೆ ನಮಗೆ ಗೊತ್ತು. Based on this story only we have to define resistance. First we shall define resistance. Resistance ಅಂದ್ರೆ ಏನು? ಅಪೋಸಿಷನ್ ಅಂತೆ. ಅಪೋಸ್ ಮಾಡ್ತಿದ್ದಾರೆ. ಯಾರು ಅಪೋಸ್ ಮಾಡ್ತಿದ್ದಾರೆ? ಎಲ್ಲಿ ಅಪೋಸಿಷನ್ ಆಗ್ತಾ ಇದೆ? ಅಪೋಸಿಷನ್ ಇಸ್ ಹ್ಯಾಪನಿಂಗ್ ವಿದಿನ್ ದ ಕಂಡಕ್ಟರ್. ಕಂಡಕ್ಟರ್ ಒಳಗಡೆನೆ ಅಪೋಸಿಷನ್ ಆಗ್ತಾ ಇದೆ. See, there are electrons flowing. Is it only one electron? No. Hundreds of electrons, thousands of electrons, crores together electron move ಆಗ್ತಾ ಇರುತ್ತೆ. The moment you turn on the switch, crores of electrons ಒಂದರಿಂದ ಹೋಗ್ತಾ ಇರುತ್ತೆ. crores, 10 crore electron, 20 crore electron. Is it so big number? 20 ಕೋಟಿ? Yes, 20 crore. 20 crore electrons ಹೋಗ್ತಾ ಇದೆ, one after the other it is moving. ಇದೆಲ್ಲ ಮೂವ್ ಆಗ್ತಿರ್ಬೇಕಿದ್ರೆ ಇದು ಕೊಲೈಡ್ ಆಗ್ತಾ ಇದೆ. ಯಾವ್ದ್ರ ಜೊತೆ ಕೊಲೈಡ್ ಆಗ್ತಾ ಇದೆ? ಇಟ್ ಇಸ್ ಕೊಲೈಡಿಂಗ್ ವಿತ್ ಆಟಮ್ಸ್. ಆಟಮ್ಸ್ ಜೊತೆ ಕೊಲೈಡ್ ಆಗುತ್ತೆ. ಇಟ್ ಈಸ್ ಕೊಲೈಡಿಂಗ್ ವಿತ್ ಅದರ್ ಫ್ರೀ ಎಲೆಕ್ಟ್ರಾನ್ಸ್ ಆಲ್ಸೋ. ದರ್ ಇಸ್ ಸಮಥಿಂಗ್ ಕಾಲ್ಡ್ ಫ್ರೀ ಎಲೆಕ್ಟ್ರಾನ್ ಥಿಯರಿ. ಅದರ ನಮಗೆ ಬೇಡ, 10th ಸ್ಟ್ಯಾಂಡರ್ಡ್ ಬೇಡ, ನಾವು ಇಷ್ಟು ತಿಳ್ಕೊಳ್ಳೋಣ. ಆಟಮ್ಸ್ ಜೊತೆಗೂ ಕೊಲೈಡ್ ಆಗುತ್ತೆ, ಫ್ರೀ ಎಲೆಕ್ಟ್ರಾನ್ಸ್ ಜೊತೆಗೂ ಕೊಲೈಡ್ ಆಗುತ್ತೆ, ಅಯಾನ್ಸ್ ಜೊತೆಗೂ ಕೊಲೈಡ್ ಆಗುತ್ತೆ. ಇದೆಲ್ಲ ಕಂಡಕ್ಟರ್ ಒಳಗಡೆನೆ ಇದೆ. ಹಾಗಿದ್ರೆ ಎಲೆಕ್ಟ್ರಾನ್ ಹೋಗ್ತಾ ಗುದ್ದಾಡ್ಕೊಂಡು ಹೋಗ್ತಾ ಇದೆ. ಇಟ್ ಇಸ್ ಕೊಲೈಡಿಂಗ್ ಗೋಯಿಂಗ್ ಹಿಂಗೆ ಹೋಗ್ತಾ ಇದೆ. ಹಾಗಿದ್ರೆ ಪ್ರತಿ ಸರ್ತಿ, ಎವ್ರಿ ಟೈಮ್ ವೆನ್ ದರ್ ಇಸ್ ಕೊಲಿಷನ್, ಇಟ್ ಮೀನ್ಸ್ ದರ್ ಇಸ್ ಅನ್ ಅಪೋಸಿಷನ್. Every time there is motion, there is collision, and every time there is collision, there is opposition. So this we are trying to tell. Again, let us write this in a formatted sentence. Electrical resistance. It is, in the definition, it is the measure of. It is the measure of effective opposition. It is the measure of effective opposition for the flow of charges. ನಾನು ಇದನ್ನ ಚಾರ್ಜಸ್ ಅಂತಾದ್ರೂ ಬರೀಬಹುದು, ಆರ್ ಎಲೆಕ್ಟ್ರಾನ್ಸ್ ಅಂತಾದ್ರೂ ಬರೀಬಹುದು. Opposition for the flow of charges or electrons within the conductor. ಒಂದು ಕಂಡಕ್ಟರ್ ಒಳಗಡೆ there is some opposition. This opposition is called resistance. Is that clear? Resistance is measure of effective opposition for the flow of charges or electrons within the conductor. ಇದನ್ನ ಈ ರೀತಿನೂ ಹೇಳ್ತಾರೆ. It is the measure of effective opposition offered by a conductor. For the flow of electrons. I have told you the other day, one same thing can be defined in hundreds of different ways. ಏನು ತಪ್ಪಿಲ್ಲ. Whichever you feel correct, whichever you feel easy, please by heart it. Please understand it. Please learn it. Sorry, by heart ಅನ್ಬಾರ್ದಲ್ಲ, please learn it. Please understand it. Okay. This diagram I'll written, this explanation erase it off. ಈ ರೆಸಿಸ್ಟೆನ್ಸ್ ಇದೆಯಲ್ಲ, ಇದು ಕೆಲವು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತಂತೆ. ರೆಸಿಸ್ಟೆನ್ಸ್ ಡಿಪೆಂಡ್ ಆನ್ ಸರ್ಟನ್ ಫ್ಯಾಕ್ಟರ್ಸ್. ಕ್ವಿಕ್ ಆಗಿ ನೋಡ್ತಾ ಬರೋಣ. ಇದೊಂದು ಎಕ್ಸಾಂಪಲ್ ತಗೋತೀನಿ. ಐ ಹ್ಯಾವ್ ಅ ಕಾಪರ್ ವೈರ್. ಇದೊಂದು ಕಾಪರ್ ವೈರ್. ಈ ಕಾಪರ್ ವೈರ್ ಏರಿಯಾ ಇದೆಯಲ್ಲ, ಇದು ಎ. ಸೇಮ್ ಯೂನಿಫಾರ್ಮ್ ಏರಿಯಾ ಅಂದ್ರೆ ಏನು? ಸೇಮ್ ಏರಿಯಾ ಥ್ರೂಔಟ್, ಚೇಂಜ್ ಆಗಲ್ಲ. ಇದ್ರ ಲೆಂತ್ ಎಲ್. ಇದ್ರ ಏರಿಯಾ ಎ, ಕಾಪರ್ ವೈರ್. ಸೆಕೆಂಡ್ ಕೇಸ್, ಅಗೇನ್ ಐ ಟೇಕ್ ಕಾಪರ್ ವೈರ್. ನಾನು ಇನ್ನೊಂದು ಕಾಪರ್ ವೈರ್ ತಗೋತೀನಿ.
ಐಡೆಂಟಿಕಲ್ ಅಂದರೆ ಒಂದೇ ಥರ. ಏನೊಂದೇ ಥರ? ಏರಿಯಾ ಎ ಯೂನಿಫಾರ್ಮ್ ಏರಿಯಾ ಲೆಂತ್ ಎಲ್. ಏರಿಯಾ ಎ ಲೆಂತ್ ಎಲ್. ರೆಸಿಸ್ಟೆನ್ಸ್ ಇಸ್ ಮೆಷರ್ ಆಫ್ ಎಫೆಕ್ಟಿವ್ ಅಪೋಸಿಷನ್. ಈಗ ಇದರಲ್ಲಿ ಎಲೆಕ್ಟ್ರಾನ್ಸ್ ಫ್ಲೋ ಆಗ್ತಾ ಇದೆ, ಎರಡರಲ್ಲೂ ಫ್ಲೋ ಆಗ್ತಾ ಇದೆ ಎಲೆಕ್ಟ್ರಾನ್ಸ್. ಇದರಲ್ಲೂ ಎಲೆಕ್ಟ್ರಾನ್ಸ್ ಫ್ಲೋ ಆಗ್ತಾ ಇದೆ, ಇದರಲ್ಲೂ ಎಲೆಕ್ಟ್ರಾನ್ಸ್ ಫ್ಲೋ ಆಗ್ತಾ ಇದೆ, ಅಂಡ್ ಬೋತ್ ಆರ್ ಕನೆಕ್ಟೆಡ್ ಟು ಸಮ್ ಬ್ಯಾಟ್ರಿ ಅಂತ ಅನ್ಕೋತಾ ಇದ್ದೀನಿ. ಅದೆಲ್ಲ ಪ್ರತಿ ಸರಿ ಐ ವಿಲ್ ನಾಟ್ ಟೆಲ್ ಯು. ಆಬ್ವಿಯಸ್ಲಿ ಇಟ್ ಇಸ್ ಕನೆಕ್ಟೆಡ್ ಟು ಬ್ಯಾಟ್ರಿ ಕನೆಕ್ಟ್ ಆದರೆ ಎಲೆಕ್ಟ್ರಾನ್ಸ್ ಮೂವ್ ಆಗ್ತಾ ಇದೆ. ಓಕೆ ಫೈನ್. ಎಲೆಕ್ಟ್ರಾನ್ಸ್ ಆರ್ ಫ್ಲೋಯಿಂಗ್ ಫ್ರಮ್ ಒನ್ ಎಂಡ್ ಟು ಅದರ್ ಎಂಡ್. There is an opposition. Yes. There is an opposition. Yes. Do you think opposition is same? Do you think resistance is same? Yes, resistance is obviously same. Why? Same length, same area, resist. Electron ಇಲ್ಲಿಂದ ಟ್ರಾವೆಲ್ ಮಾಡ್ತಿದೆ, ಮಾಡಬೇಕಿದ್ರೆ ಒಂದೇ ರೆಸಿಸ್ಟೆನ್ಸ್ ಇದೆ. ಓಕೆ ಸರ್, ರೆಸಿಸ್ಟೆನ್ಸ್ ಇಸ್ ಸೇಮ್. ಸೊ ರೆಸಿಸ್ಟೆನ್ಸ್ ಇನ್ ಫಸ್ಟ್ ಕೇಸ್ ಅಂಡ್ ರೆಸಿಸ್ಟೆನ್ಸ್ ಇನ್ ಸೆಕೆಂಡ್ ಕೇಸ್ ಆರ್ ಈಕ್ವಲ್. Copper, length, area, resistance in both cases are equal. Fine, very good. Now instead of copper wire, I'll take an aluminium wire. Copper wire ಬದಲು ಅಲ್ಯೂಮಿನಿಯಂ ವೈರ್ ತಗೋತೀನಿ. ಲೆಂತ್ ಸೇಮ್, ಏರಿಯಾ ಸೇಮ್. ಕಾಪರ್ ಅಲ್ಯೂಮಿನಿಯಂ ಮಟೀರಿಯಲ್ಸ್ ಆರ್ ನಾಟ್ ಸೇಮ್. ಇದೇ ಬೇರೆ ಮಟೀರಿಯಲ್, ಇದೇ ಬೇರೆ ಮಟೀರಿಯಲ್. ಹಾಗಿದ್ರೆ ಈಸ್ ರೆಸಿಸ್ಟೆನ್ಸ್ ಸೇಮ್? ನೋ. ಇದರ ರೆಸಿಸ್ಟೆನ್ಸೇ ಬೇರೆ, ಇದರ ರೆಸಿಸ್ಟೆನ್ಸೇ ಬೇರೆ. ಹಾಗಿದ್ರೆ ರೆಸಿಸ್ಟೆನ್ಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಯಿತು? ಮಟೀರಿಯಲ್. ಸರ್, ಇಫ್ ಯು ಹ್ಯಾವ್ ಟೇಕನ್ ಸಿಲ್ವರ್, ಡಿಫರೆಂಟ್ ರೆಸಿಸ್ಟೆನ್ಸ್. ಗೋಲ್ಡ್ ಡಿಫರೆಂಟ್, ಪ್ಲಾಟಿನಮ್ ಡಿಫರೆಂಟ್. ಸರ್, ಅಲಾಯ್ ಡಿಫರೆಂಟ್. ಹಾಗಿದ್ರೆ ಫಸ್ಟ್ ವಿಷಯ ಏನು ಬರೆಯೋಣ? ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಆನ್ electrical resistance depend on ಯಾವ್ದ್ರ ಮೇಲೆ? ನಂಬರ್ 1 ಮಟೀರಿಯಲ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಇದನ್ನ ಹಿಂಗೆ ಬರೀತೀನಿ, ಆರ್ ಡಿಪೆಂಡ್ಸ್ ಆನ್ ಮಟೀರಿಯಲ್. ಓಕೆ, ಬೇಡ, ಆಲ್ರೆಡಿ ಬರೆದಿದ್ದೀವಿ, ಅದನ್ನ ಡೂಪ್ಲಿಕೇಟ್ ಮಾಡಬಾರ್ದು. ಡಿಪೆಂಡ್ಸ್ ಆನ್ ಮಟೀರಿಯಲ್. ಸೆಕೆಂಡ್ ಥಿಂಗ್, I'll take copper again. Copper and coppers are length same, sir. Area same, sir. Resistance is same, sir. Very good. It's so nice of you. You have understood things. Now we'll do a small edit with this. I'll play with this. How will I play with this? I'll change the length. I am changing the length. How will I change the length? What did I do? I'll imagine I did not change the length. I have selected a copper wire whose area is A but length is double the first one. First one compare ಮಾಡಿದ್ರೆ, by the way, please remember, I did not pull the wire. ನಾನು ವೈರ್ನ ಎಳೆದಿಲ್ಲ. ನೆನಪಿರಲಿ, ನಾನು ವೈರ್ನ ಎಳೆದಿಲ್ಲ. ಇದೇ ಬೇರೆ ಕಾಪರ್ ವೈರು, ಇದೇ ಬೇರೆ ಕಾಪರ್ ವೈರು. ಈ ಕಾಪರ್ ವೈರ್ ಲೆಂತ್ L, ಈ ಕಾಪರ್ ವೈರ್ ಲೆಂತ್ 2L. ಯಾವುದ್ರಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ ಇದೆ? ಸೆಕೆಂಡ್ ಕೇಸ್. ಹೇಗೆ? ಹೌ? ಸಿ, ಹಿಯರ್ ಎಲೆಕ್ಟ್ರಾನ್ ಹ್ಯಾಸ್ ಟು ಟ್ರಾವೆಲ್ ಅ ಸ್ಮಾಲ್ ಡಿಸ್ಟೆನ್ಸ್. ಇಲ್ಲಿಂದ ಇಲ್ಲಿ ತನಕ ಟಕ್ ಅಂತ ಬಂತು, ಇಲ್ಲಿಂದ ಇಲ್ಲಿ ತನಕ ಹೋಗಬೇಕು. ಇಟ್ಸ್ ನಾಟ್ ಓನ್ಲಿ ಗೋಯಿಂಗ್ ದಿಸ್ ಜರ್ನಿ, ಬಟ್ ಇಟ್ ಹ್ಯಾಸ್ ಟು ಓವರ್ಕಮ್ ರೆಸಿಸ್ಟೆನ್ಸ್. ಇಮ್ಯಾಜಿನ್ ಯು ಆರ್ ಇನ್ ಅ ಬಸ್. ನೀವು ಬಸ್ಸಲ್ಲಿದ್ದೀರಾ, ಇಲ್ಲಿ ನಿಂತಿದ್ದೀರಾ, ಬಾಗಿಲು ನಿಮ್ಮ ಹತ್ರ ಇದೆ ನೋಡಿ, ಇಲ್ಲೇ ಇದೆ ಬಾಗಿಲು, ಹತ್ರ ನಿಂತಿದ್ದೀರಾ, ನೀವು ಇಳಿಬೇಕು. ಬಸ್ ಇಸ್ ಕ್ರೌಡೆಡ್. ಬಸ್ಸಲ್ಲಿದ್ದೀರಾ, ಟ್ರೈನಲ್ಲಿದ್ದೀರಾ, ಸಮ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಡೋರ್ ಇಸ್ ವೆರಿ ನಿಯರ್ ಟು ಯು. ಯು ಹ್ಯಾವ್ ಟು ಗೆಟ್ ಡೌನ್. ಯು ಹ್ಯಾವ್ ಟು ಮೂವ್ ವಿತ್ ಸರ್ಟನ್ ಪೀಪಲ್. ನಿಮ್ಮ ಜೊತೆ 5-6 ಜನ ಇಳಿಯೋರು ಇದ್ದಾರೆ. ಯು ಆರ್ ಗೆಟಿಂಗ್ ಡೌನ್. ಇಳಿಬೇಕಿದ್ರೆ ವಿಲ್ ಯು ಹ್ಯಾವ್ ಟು ಓವರ್ಕಮ್ ಅಪೋಸಿಷನ್? ಎಸ್ ಆರ್ ನೋ? ದೋ 10 people are getting down with you. ಇಲ್ಲೇ ಇದೆ ಬಾಗ್ಲು, ನಿಮ್ಮ ಜೊತೆ 10 ಜನ ಇಳಿತಾ ಇದ್ದಾರೆ, ಬಟ್ ಆಲ್ರೆಡಿ ಕೆಲವರಲ್ಲಿ ನಿಂತಿರ್ತಾರೆ ಸೈಡಲ್ಲಿ. ಹೌದಾ? ಯು ಹ್ಯಾವ್ ಟು ಓವರ್ಕಮ್ ಅಪೋಸಿಷನ್. ಅವ್ರ ಜಾಗ ಬಿಡಿ ಅಂತ ಹೇಳಬೇಕು, ಅವ್ರ ಜೊತೆ ಗುದ್ದಾಡ್ಕೊಂಡೆಲ್ಲ ಬರಬೇಕು. ನಾಟ್ ಫಿಸಿಕಲಿ ಹಿಂಗೆ ಗುದ್ದೋದಲ್ಲ, ಗುದ್ದಾಡ್ಕೊಂಡು ತಳ್ಕೊಂಡೆಲ್ಲ ಬರಬೇಕು. ಅಪೋಸಿಷನ್. ಓಕೆ, ಈಗ ಯು ಆರ್ ಹಿಯರ್ ಅಂಡ್ ಡೋರ್ ಇಸ್ ದೇರ್. ಯು ಹ್ಯಾವ್ ಟು ವಾಕ್ 25 steps ಅಂತ ಅನ್ಕೊಳ್ಳೋಣ. ಸೇಮ್ ಬಸ್, ಸಮ್ ಅದರ್ ಡೇ 25 steps ನಡಿಬೇಕೀಗ. ಡೋರ್ ಒಂದು ಕಡೆ ಇದೆ, ಯು ಆರ್ ಎಟ್ ಒನ್ ಎಂಡ್ ಆಫ್ ದ ಬಸ್ ಆರ್ ಯು ಆರ್ ಎಟ್ ಒನ್ ಎಂಡ್ ಆಫ್ ದ ಟ್ರೈನ್.
ಅಗೇನ್ ದರ್ ಆರ್ 10 ಪೀಪಲ್ ಮೂವಿಂಗ್ ಅರೌಂಡ್ ಅಲಾಂಗ್ ವಿತ್ ಯು. ನಿಮ್ಮ ಜೊತೆನೆ 10 ಜನ ಇಳಿಯೋರಿದ್ದಾರೆ. ನೀವು ತುಂಬಾ ದೂರ ನಡ್ಕೊಂಡು ಹೋಗ್ಬೇಕು. ಇವಾಗ ಎಲ್ರಿಗೆ ಜಾಗ ಬಿಡಿ, ಜಾಗ ಬಿಡಿ, ಸ್ವಲ್ಪ ಜಾಗ ಬಿಡಿ, ನಾನು ಇಳಿಬೇಕು ಅಂತ ಹೇಳಿ ಗುದ್ದ ಆಡ್ಕೊಂಡೆಲ್ಲ ಹೋಗ್ಬೇಕು. ಹೌದಾ? ಅಂದ್ರೆ ಏನರ್ಥ? ಸಿನ್ಸ್ ಯು ಹ್ಯಾವ್ ಟು ಟ್ರಾವೆಲ್ ಅ ಲಾರ್ಜ್ ಡಿಸ್ಟೆನ್ಸ್, ದರ್ ಇಸ್ ಮೋರ್ ಅಪೋಸಿಷನ್. ಇಲ್ಲೂ ನೋಡಿ, ಇಲ್ಲೂ ಒಂದಲ್ಲ, ಇದ್ರ ಜೊತೆ ಎಷ್ಟೊಂದು ಎಲೆಕ್ಟ್ರಾನ್ಸ್ ಬರ್ತಾ ಇದೆ. ಇದ್ರ ಜೊತೆನೂ ಎಷ್ಟೊಂದು ಎಲೆಕ್ಟ್ರಾನ್ಸ್ ಬರ್ತಾ ಇದೆ. ನಾನು ಅದೇ ಹೇಳಿದ್ನಲ್ಲ ನಿಮಗೆ, ಬಸ್ಸಲ್ಲಿ ಜನ ಇದ್ದಂಗೆ. ದೋ ದೆರ್ ಆರ್ ಎಲೆಕ್ಟ್ರಾನ್ಸ್ ಮೂವಿಂಗ್ ಟುಗೆದರ್, ದೋ ಇಟ್ ಹ್ಯಾಸ್ ಟು ಹಿಟ್ ಸಮ್ ಆಟಮ್ಸ್, ಇಟ್ ಹ್ಯಾಸ್ ಟು ಟ್ರಾವೆಲ್ ಅ ಸ್ಮಾಲ್ ಡಿಸ್ಟೆನ್ಸ್. ಹಿಯರ್ ಇಟ್ ಹ್ಯಾಸ್ ಟು ಟ್ರಾವೆಲ್ ಅ ಲಾರ್ಜ್ ಡಿಸ್ಟೆನ್ಸ್. ಜಾಸ್ತಿ ದೂರ ಹೋಗಬೇಕು, ಜಾಸ್ತಿ ದೂರ ಟ್ರಾವೆಲ್ ಮಾಡಬೇಕು, ಜಾಸ್ತಿ ರೆಸಿಸ್ಟೆನ್ಸ್ ಇರುತ್ತೆ. ಹಾಗಿದ್ರೆ ಇಟ್ ನಾಟ್ ಓನ್ಲಿ ಡಿಪೆಂಡ್ಸ್ ಆನ್ ಮಟೀರಿಯಲ್, ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಆನ್ ಲೆಂತ್ ಆ್ಯಂಡ್ ಇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಏನು ಹಂಗಂದ್ರೆ, ಲೆಂತ್ ಜಾಸ್ತಿ ಆದರೆ ರೆಸಿಸ್ಟೆನ್ಸ್ ಕೂಡ ಜಾಸ್ತಿ ಆಯಿತು, ನೆನಪಿರಬೇಕು. ಲೆಂತ್ ಇನ್ಕ್ರೀಸ್ ಆದರೆ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಯಿತು. ಲೆಂತ್ ಡಿಕ್ರೀಸ್ ಆದರೆ ರೆಸಿಸ್ಟೆನ್ಸ್ ಕೂಡ ಡಿಕ್ರೀಸ್ ಆಯಿತು. ಇಲ್ಲಿ ರೆಸಿಸ್ಟೆನ್ಸ್ ಇನ್ ಫಸ್ಟ್ ಕೇಸ್ ಇಸ್ ಲೆಸ್, ಹಿಯರ್ ರೆಸಿಸ್ಟೆನ್ಸ್ ಇನ್ ಸೆಕೆಂಡ್ ಕೇಸ್ ಇಸ್ ಮೋರ್. ಲೆಂತ್ ಇನ್ಕ್ರೀಸಸ್, ರೆಸಿಸ್ಟೆನ್ಸ್ ಇನ್ಕ್ರೀಸಸ್. ಲೆಂತ್ ಡಿಕ್ರೀಸಸ್, ರೆಸಿಸ್ಟೆನ್ಸ್ ಡಿಕ್ರೀಸಸ್. ಹಾಗಿದ್ರೆ ಇನ್ ವರ್ಡ್ಸ್ ಬರೆಯೋ ಹಂಗಿದ್ರೆ ಏನು ಬರೀತೀರಾ? ಸಾರಿ, ಇನ್ ವರ್ಡ್ಸ್ ಬರಿಬೇಕಪ್ಪ. ಏನು ಬರಿಬೇಕು? ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್. ಲಾರ್ಜರ್ ದ ಲೆಂತ್, larger is the resistance. Smaller the length, smaller is the resistance. Correct? Yes. ವಿಷಯ 3, ಥರ್ಡ್ ಕಾನ್ಸೆಪ್ಟ್. ಪುನಃ 2 wires. Wire 1 is made of copper. Wire 2 is also made of copper. Wire 1 ಕಾಪರ್ಲೆ ಮಾಡಿದ್ದೀನಿ, ವೈರ್ 2 ಕೂಡ ಕಾಪರ್ಲೆ ಮಾಡಿದ್ದೀನಿ. ವೈರ್ 1 ಲೆಂತ್ ಕೂಡ L, ವೈರ್ 2 ಲೆಂತ್ ಕೂಡ L. ರೆಸಿಸ್ಟೆನ್ಸ್ ಸೇಮ್, ಕಾಪರ್ ಕಾಪರ್, ಲೆಂತ್ ಲೆಂತ್, ಏರಿಯಾ ಏರಿಯಾ. ಓಕೆ, ಏರಿಯಾ ಏರಿಯಾ ಸೇಮ್. ಈಗ ಏನು ಮಾಡ್ತೀನಿ ನಾನು, ಐ ವಿಲ್ ಸೆಲೆಕ್ಟ್ ಅ ವೈರ್. ಅಗೇನ್ ಐ ಆಮ್ ರಿಪೀಟಿಂಗ್, ಐ ಆಮ್ ನಾಟ್ ಆಲ್ಟರಿಂಗ್ ದ ಸೇಮ್ ವೈರ್. ನಾನು ಅದೇ ವೈರ್ದ ಏರಿಯಾ ಜಾಸ್ತಿ ಮಾಡೋದು, ಅದೇ ವೈರ್ದ ಲೆಂತ್ ಜಾಸ್ತಿ ಮಾಡೋದು ಮಾಡಿಲ್ಲ. ಐ ಹ್ಯಾವ್ ಟೇಕನ್ ಅ ನ್ಯೂ ವೈರ್. ಇನ್ನೊಂದು ವೈರ್ ತಗೊಂಡಿದ್ದೀನಿ, ಇದರ ಲೆಂತ್ ಎಲ್. ಲೆಂತ್ ಎಲ್ಲೇ ಇದೆ, ಇದ್ರದ್ದು ಲೆಂತ್ ಅಲ್ಲೇನು ಚೇಂಜಸ್ ಇಲ್ಲ. ಬಟ್ ಇದ್ರ ಏರಿಯಾ ಇದೆಯಲ್ವಾ, ಇದು 2 times A ಅಂತೆ, ಡಬಲ್. ಇದು 2 cm² ಇದ್ರೆ ಇದು 4 cm² ಇರುತ್ತೆ. ಒಂದು ಸಣ್ಣ ವೈರ್ ಇದ್ರೆ ಇನ್ನೊಂದು ದಪ್ಪ ವೈರ್ ಇದೆ. ಇಲ್ಲೂ ಎಲೆಕ್ಟ್ರಾನ್ಸ್ ಹೋಗ್ತಾ ಇದೆಯಪ್ಪ, ಇಲ್ಲೂ ಎಲೆಕ್ಟ್ರಾನ್ಸ್ ಹೋಗ್ತಾ ಇದೆ. ನೌ ಪ್ಲೀಸ್ ಟೆಲ್ ಮೀ, ಇನ್ ವಿಚ್ ಕೇಸ್ ರೆಸಿಸ್ಟೆನ್ಸ್ ಇಸ್ ಮೋರ್? ಇನ್ ವಿಚ್ ಕೇಸ್ ರೆಸಿಸ್ಟೆನ್ಸ್ ಇಸ್ ಮೋರ್? ನಾವೇನೇನು ನೋಡ್ತಿದ್ವಿ? ಮಟೀರಿಯಲ್ ಮಟೀರಿಯಲ್, ಸೇಮ್, ಕಾಪರ್ ಕಾಪರ್, ಲೆಂತ್ ಲೆಂತ್, ಸೇಮ್, ಏರಿಯಾ ಏರಿಯಾ. ಸರ್ ದಿಸ್ ಇಸ್ A, ಸರ್ ದಿಸ್ ಇಸ್ 2A. ಲಾರ್ಜರ್ ದ ಏರಿಯಾ, ಲಾರ್ಜರ್ ದ ರೆಸಿಸ್ಟೆನ್ಸ್. ಲಾರ್ಜರ್ ದ ಏರಿಯಾ, ಲಾರ್ಜರ್ ದ ರೆಸಿಸ್ಟೆನ್ಸ್. ನೋ, ಏರಿಯಾ ಜಾಸ್ತಿ ಆಯಿತು, ರೆಸಿಸ್ಟೆನ್ಸ್ ಏನಾಯಿತು? ಕಮ್ಮಿ ಆಯಿತು. ಏರಿಯಾ ಜಾಸ್ತಿ ಆದರೆ ರೆಸಿಸ್ಟೆನ್ಸ್ ಕಮ್ಮಿ ಆಯಿತು. ಇದಕ್ಕೊಂದು ಎಕ್ಸಾಂಪಲ್ ಯೋಚನೆ ಮಾಡೋಣ. ಹಿಂಗೆ ಹೇಳೋಣ, ಹಿಂಗೆ ಹೇಳೋಣ. ಅದೇ ಬಸ್ಸಿಂದ ಇಳಿತಾ ಇದ್ದೀನಿ, ಬಸ್ಸಿಗೆ ಡೋರ್ ಇರುತ್ತೆ. ಇಮ್ಯಾಜಿನ್ ಯು ಹ್ಯಾವ್ ಟು ಗೆಟ್ ಡೌನ್ ಫ್ರಮ್ ಅ ಸ್ಮಾಲ್ ಡೋರ್. ಆ ಬಸ್ಸಿಗೆ ಡೋರ್ ಇರೋದೇ ಚಿಕ್ಕದು. ಯಾಕೆ? ಚಿಕ್ಕದೇ ಡೋರ್ ಇರೋದು. ಇಮ್ಯಾಜಿನ್ ಯು ಆರ್ ಗೆಟ್ಟಿಂಗ್ ಫ್ರಮ್ ಅ ಸ್ಮಾಲ್ ಡೋರ್. ನೋಡಿ, ಇಷ್ಟೇ ಇದೆಯಪ್ಪ ಬಸ್ಸಿಗೆ ಡೋರ್, ಇಷ್ಟೇ ದೊಡ್ಡದಾಗಿರೋದು. ನೋಡಿ, ಇಷ್ಟು ಚಿಕ್ಕ ಡೋರಲ್ಲಿ ಒಂದು 20 ಜನ ಇಳಿಬೇಕು. ದ ಮೊಮೆಂಟ್ ಸ್ಟಾಪ್ ಕಮ್, ಐ ಮೀನ್ ದ ಮೊಮೆಂಟ್ ಬಸ್ ಗೋಸ್ ಟು ಬಸ್ ಸ್ಟಾಪ್, ಬಸ್ ಸ್ಟಾಪ್ ಹತ್ರ ಸ್ಟಾಪ್ ಆಗುತ್ತೆ ಬಸ್ಸು, ಪೀಪಲ್ ವಿಲ್ ಸ್ಟಾರ್ಟ್ ಗೆಟಿಂಗ್ ಡೌನ್. ಇಷ್ಟೇ ಚಿಕ್ಕದಾಗಿದೆ ಡೋರು. 20 ಜನ ಇಳಿಬೇಕು. ಜಾಗ ಬಿಡಿ, ಜಾಗ ಬಿಡಿ, ಯು ಶುಡ್ ರಶ್, ಯು ಶುಡ್ ಪುಷ್ ಸಮ್ ಒನ್. ಓಕೆ, ಏರಿಯಾ ಇಷ್ಟೇ ಇದೆ. ಏರಿಯಾ, ದಿಸ್ ಇಸ್ ಲೆಂತ್, ದಿಸ್ ಇಸ್ ವಿಡ್ತ್. ಇಮ್ಯಾಜಿನ್ ಸೇಮ್ ಬಸ್, ವೆರಿ ನೆಕ್ಸ್ಟ್ ಡೇ ಡೋರ್ ಈಸ್ ಲಾರ್ಜ್. ದೊಡ್ಡ ಡೋರ್ ಇದೆ ಬಸ್ಸಿಗೆ, 2 doors ಇರುತ್ತೆ. ಹೌದಾ? ಡೋರ್ ಟಕ್ ಅಂತ ಓಪನ್ ಆಗುತ್ತೆ. ಒಂದು ದಿನ ಒಂದೇ ಡೋರ್ ಓಪನ್ ಆಗ್ತಾ ಇತ್ತು, ಇನ್ನೊಂದು ಡೋರ್ ಹಾಳಾಗಿದೆ ಅನ್ಕೋತೀನಿ. ಸೆಕೆಂಡ್ ಡೇ ಬೋತ್ ಡೋರ್ಸ್ ಆರ್ ಓಪನಿಂಗ್, 20 people ಶುಡ್ ಗೆಟ್ ಡೌನ್. ನೋಡಿ, ವಿಡ್ತ್ ಜಾಸ್ತಿ ಆಯಿತು. ವಿಡ್ತ್ ಜಾಸ್ತಿ ಆದರೆ ಏರಿಯಾನೂ ಜಾಸ್ತಿ ಆಯ್ತಾ? ಲೆಂತ್ ಇಂಟು ಬ್ರೆಡ್ತ್ ಇಸ್ ಏರಿಯಾ. ಇದರ ರೇಡಿಯಸ್, ಹಿಂಗೆ ಏರಿಯಾ ಜಾಸ್ತಿ ಆದರೂ ಜಾಸ್ತಿನೇ, ಅವ್ರು ಹಿಂಗೆ ಜಾಸ್ತಿ ಆದರೂ ಜಾಸ್ತಿನೇ ಅಲ್ವಾ? ಅವ್ರು ನಿಮ್ಮ ಮನೆ ಡೋರ್ ಚಿಕ್ಕ ಡೋರ್ ಇತ್ತಪ್ಪ, ವಾಕ್ ಮಾಡೋದು ಕಷ್ಟ ಆಗ್ತಿತ್ತು ನಿಮಗೆ. ನೀವೇನು ಮಾಡಿದ್ರಿ? ಯು ಟೋಲ್ಡ್ ಯುವರ್ ಡ್ಯಾಡಿ ಡೋರ್ ದೊಡ್ಡದಾಗಿರ್ಬೇಕು, ನಾವು ಆರಾಮಾಗಿ ಸುತ್ತಾಡ್ತೀವಿ, ನಾನು ದಪ್ಪ ಆಗ್ತಾ ಇದ್ದೀನಿ ದಿನೇ ದಿನೇ, ನಾನು 10th standard ಇವಾಗ. ಓ ಹೌದಾ, ಓಕೆ, ಯುವರ್ ಡ್ಯಾಡಿ ಮೇಡ್ ಅ ಬಿಗ್ ಡೋರ್.
ದೊಡ್ಡದು ಮಾಡಿಸಿದ್ರು ಬಾಗ್ಲು. ಈಗ ಕ್ಯಾನ್ ಯು ಮೂವ್ ಈಸಿಲಿ? ಎಸ್, ಎಕ್ಸಾಕ್ಟ್ಲಿ. ಅಂದ್ರೆ ಏನರ್ಥ? ಏರಿಯಾ ಜಾಸ್ತಿ ಆದ್ರೆ ರೆಸಿಸ್ಟೆನ್ಸ್ ಕಮ್ಮಿ ಆಯಿತು. ರೆಸಿಸ್ಟೆನ್ಸ್ ಅಂದ್ರೆ ಏನು? ರೆಸಿಸ್ಟೆನ್ಸ್ ಅಂದ್ರೆ ಅಪೋಸಿಷನ್. ಹೌದಾ? ಡೋರ್ ದೊಡ್ಡದಾದ್ರೆ ಅಪೋಸಿಷನ್ ಕಮ್ಮಿ, ಡೋರ್ ಚಿಕ್ಕದಾದ್ರೆ ಅಪೋಸಿಷನ್ ಜಾಸ್ತಿ. ಇಲ್ಲೊಂದು 1000 ಎಲೆಕ್ಟ್ರಾನ್ಸ್ ಮೂವ್ ಆಯ್ತು, ಕಷ್ಟಪಟ್ಟು ಮೂವ್ ಆಯ್ತು, ದಾರಿ ಬಿಡಿ ದಾರಿ ಬಿಡಿ ದಾರಿ ಬಿಡಿ ಅಂದ್ಕೊಂಡು. ಇಲ್ಲಿ 1000 ಎಲೆಕ್ಟ್ರಾನ್ಸ್ ಮೂವ್ ಆಯ್ತು ಆರಾಮಾಗಿ. ಈಗ ಇನ್ ದೊಡ್ಡ ರೋಡಲ್ಲಿ ಗಾಡಿಗಳದ್ದು ಆರಾಮಾಗಿ ಓಡಾಡಿದಂಗೆ, ವಾ ನಮ್ಮ ರೋಡ್ ದೊಡ್ಡದಾಗಿದೆ ಇವಾಗ. ಅದೇ ಥರ. ಹಾಗಿದ್ರೆ ಐ ಶುಡ್ ಸೇ ಆರ್ ಪ್ರಪೋರ್ಷನಲ್ ಟು 1/a. What does it mean basically? It means if area increases, resistance decreases. Inversely proportional ಅಂತೀನಿ. ಏರಿಯಾ ಡಿಕ್ರೀಸಸ್, ರೆಸಿಸ್ಟೆನ್ಸ್ ಇನ್ಕ್ರೀಸಸ್. ನೆನಪಿರಬೇಕು, ಏರಿಯಾ ಜಾಸ್ತಿ ಆದರೆ ರೆಸಿಸ್ಟೆನ್ಸ್ ಕಮ್ಮಿ, ಏರಿಯಾ ಕಮ್ಮಿ ಆದರೆ ರೆಸಿಸ್ಟೆನ್ಸ್ ಎಕ್ಸಾಕ್ಟ್ಲಿ ಜಾಸ್ತಿ. ಇದನ್ನು ಹೆಂಗೆ ಸರ್ ಎಕ್ಸ್ಪ್ಲೇನ್ ಮಾಡೋದು? ಎಕ್ಸ್ಪ್ಲೇನ್ ದಿಸ್ ವೇ. If area of the conductor increases, its resistance decreases. If area of the conductor decreases, resistance increases. Exactly. Area ಕಮ್ಮಿ, resistance ಜಾಸ್ತಿ. ಏರಿಯಾ ಜಾಸ್ತಿ, ರೆಸಿಸ್ಟೆನ್ಸ್ ಕಮ್ಮಿ. ಸಿಂಪಲ್. 4ನೇ ವಿಷಯ ಇದೆ. ಏನು ಸರ್ 4ನೇ ವಿಷಯ? ಹೇಳ್ತೀವಿ. ಮೇ ಹೂನಾ ನಾನಿದ್ದೀನಲ್ವಾ. ಪುನಃ ಅದೇ ಕಾಪರ್ ವೈರ್. ಸರ್ ಟೂ ಬೋರಿಂಗ್ ಸರ್. ವಾಟ್ ಸರ್, ಪ್ರತಿ ಸರಿ ಅದೇ ಕಾಪರ್ ವೈರ್ ತಗೋತೀರಲ್ವಾ ಸರ್? ಏನು ಮಾಡೋದಪ್ಪ, ನಿಮ್ಮ ಸಾಹುಕಾರ ಅಲ್ಲ ನಾನು ಬಂಗಾರದ ವೈರ್ ತಗೊಳ್ಳೋದಕ್ಕೆ, ಬಡ ಮೇಷ್ಟ್ರು ನಾನು. ಓಕೆ, ಏರಿಯಾ ಈಸ್ ಎ, ಲೆಂತ್ ಇಸ್ ಎಲ್. ಸರ್ ಡೋಂಟ್ ಆಸ್ಕ್ ದ ಕ್ವಶನ್ ಸರ್, ನಾವೇ ಹೇಳ್ತೀವಿ ಸರ್. ಕಾಪರ್, ಲೆಂತ್ ಎಲ್, ಏರಿಯಾ ಎ, ರೆಸಿಸ್ಟೆನ್ಸ್ ಸೇಮ್ ಸರ್. ವೆರಿ ಗುಡ್, ಸೂಪರ್, ಲವ್ ಯು ಆಲ್. ಎಲೆಕ್ಟ್ರಾನ್ ಫ್ಲೋ ಆಗ್ತಿದೆ. ನಾನೀಗ ಏನು ಮಾಡ್ತೀನಿ? ಐ ಇನ್ಕ್ರೀಸ್ ದ ಟೆಂಪರೇಚರ್. ಒಂದು ವೈರ್ನ ಬಿಸಿ ಮಾಡ್ತೀನಿ. ಸರ್ ರಿಯಲಿ? ಯಾ ರಿಯಲಿ. ಈ ವೈರ್ ಟೆಂಪರೇಚರ್ ಜಾಸ್ತಿ ಮಾಡಿದೆ. ಟೆಂಪ್ ಅಂತ ಬರೀತೀನಿ, ಜಾಗ ಇಲ್ಲ. ಟೆಂಪರೇಚರ್ ಜಾಸ್ತಿ ಮಾಡಿದೆ. ಸರ್ ಹೆಂಗೆ ಸರ್? ಹೀಟ್ ಮಾಡಿದೆ ವೈರ್ನ. ಈ ವೈರ್ನ ಬಿಸಿ ಮಾಡ್ತೀನಿ. ಫಸ್ಟ್ ವೈರ್ನ ಕ್ಯಾಂಡಲ್ ಫ್ಲೇಮ್ ಇಡ್ತೀನಿ, ಇಲ್ಲ ಗ್ಯಾಸ್ ಬರ್ನರ್ ಹತ್ರ ಇಡ್ತೀನಿ. ಟೆಂಪರೇಚರ್ ಜಾಸ್ತಿ ಆಯಿತು. ಸಂಹವ್ ಹೆಂಗೆ ಬೇಕಿದ್ರು ಮಾಡ್ಕೊಳ್ಳಿ, ಟೆಂಪರೇಚರ್ ಜಾಸ್ತಿ ಆಯಿತು. ಸರ್ ವಾಟ್ ಹ್ಯಾಪನ್ಸ್ ಟೆಂಪರೇಚರ್ ಇನ್ಕ್ರೀಸ್ ಆದರೆ? ಟೆಂಪರೇಚರ್ ಇನ್ಕ್ರೀಸ್ ಆದರೆ ಈ ಎಲೆಕ್ಟ್ರಾನ್ಸ್ ಇದೆಯಲ್ವಾ, ಇದು ಸ್ಟ್ರೈಟಾಗಿ ಹೋಗ್ತಾ ಇತ್ತು. ಸರ್ ಈ ಡೈರೆಕ್ಷನ್ ಸರ್ ಹೋಗ್ತಾ ಇರೋದು, ಆಯ್ತಪ್ಪ. ಹಿಂಗೆ ಎಲೆಕ್ಟ್ರಾನ್ಸ್ ಹಿಂಗೆ ಹೋಗ್ತಾ ಆಯಿತು. ಟೆಂಪರೇಚರ್ ಜಾಸ್ತಿ ಆದ ತಕ್ಷಣ ದೇ ಗೇನ್ ಎನರ್ಜಿ. ಆಫ್ಟರ್ ಗೇನಿಂಗ್ ಎನರ್ಜಿ ಇದು ಸುಮ್ಮನೆ ಸ್ಟ್ರೈಟಾಗಿ ಹೋಗಲ್ಲ, ಹಿಂಗೆ ಡ್ಯಾನ್ಸ್ ಆಡ್ತಾ ಇರುತ್ತೆ, ಅಂತ ಹಿಂಗೆ ಹೋಗ್ತಾ ಇರುತ್ತೆ. ಈಗೇನಾಯಿತು? ಒಂದು ಎಲೆಕ್ಟ್ರಾನ್ ಹಿಂಗೆ ಹೋಗ್ತಾ ಇದೆ, ಇನ್ನೊಂದು ಹಿಂಗೆ ಹೋಗ್ತಾ ಇದೆ, ಒಂದಕ್ಕೊಂದು ಜಾಸ್ತಿ ಡಿಕ್ಕಿ ಹೊಡಿತು. ಮುಂಚೆ ಹಿಂಗೆ ಹೋಗ್ತಾ ಇತ್ತು, ಒನ್ ವಾಸ್ ಲೈಕ್ ದಿಸ್, ನಾನು 2 ಕೈ ಇರೋದು, 4-5 ಕೈ ಇಲ್ಲ. ಒನ್ ವಾಸ್ ಗೋಯಿಂಗ್ ಲೈಕ್ ದಿಸ್, ಒನ್ ವಾಸ್ ಗೋಯಿಂಗ್ ಲೈಕ್ ದಿಸ್, ಕೂಲ್, ನೋ ಇಶ್ಯೂಸ್. ಟೆಂಪರೇಚರ್ ಜಾಸ್ತಿ ಆದ ತಕ್ಷಣ ಹೀಗಾಯ್ತು ಮೋಷನ್, ಒಂದಕ್ಕೊಂದು ಕೊಲೈಡ್ ಆಯಿತು. ಅಂದರೆ ಟೆಂಪರೇಚರ್ ಜಾಸ್ತಿ ಆದರೆ ಕೊಲಿಷನ್ ಜಾಸ್ತಿ ಆಯಿತು. ಥಿಂಕ್ ಆಫ್ ಕ್ರೋರ್ಸ್ ಟುಗೆದರ್ ಎಲೆಕ್ಟ್ರಾನ್ಸ್, ಒಂದೆರಡಲ್ಲ, ಕೋಟಿಗಟ್ಟಲೆ ಎಲೆಕ್ಟ್ರಾನ್ಸ್ ಇದೆ, ಕ್ರೋರ್ಸ್ ಟುಗೆದರ್. ಆಲ್ ದೀಸ್ ಕ್ರೋರ್ಸ್ ಟುಗೆದರ್ ಎಲೆಕ್ಟ್ರಾನ್ಸ್ ದೇ ಸ್ಟಾರ್ಟ್ ವೈಬ್ರೇಟ್ ಆಗಿ ಒಂದಕ್ಕೊಂದು ಕೊಲಿಷನ್ ಆಗಿ ಮೂವ್ ಆಯಿತು. ಈಗ ಯೋಚನೆ ಮಾಡಿ, ಟೆಂಪರೇಚರ್ ಜಾಸ್ತಿ ಆದರೆ ಕೊಲಿಷನ್ ಜಾಸ್ತಿ ಆಯಿತು. ಕೊಲಿಷನ್ ಅಂದ್ರೆ ಡಿಕ್ಕಿ ಹೊಡೆಯೋದು, ಕೊಲೈಡ್ ಇಸ್ ಟು ಕಮ್ ಇನ್ ಕಾಂಟ್ಯಾಕ್ಟ್, ಡಿಕ್ಕಿ ಹೊಡೆಯೋದು ಕೊಲಿಷನ್. ಟೆಂಪರೇಚರ್ ಜಾಸ್ತಿ ಆದರೆ ಕೊಲಿಷನ್ ಜಾಸ್ತಿ ಆಯಿತು. ಕೊಲಿಷನ್ ಜಾಸ್ತಿ ಆದರೆ ರೆಸಿಸ್ಟೆನ್ಸ್ ಜಾಸ್ತಿ ಆಯಿತು. ಹಾಗಿದ್ರೆ resistance is directly proportional to temperature. ರೆಸಿಸ್ಟೆನ್ಸ್ ಜಾಸ್ತಿ ಯಾವಾಗ ಆಗುತ್ತೆ? ಟೆಂಪರೇಚರ್ ಜಾಸ್ತಿ ಮಾಡಿದಾಗ. ಬ್ರೀಫ್ ಔಟ್ ಮಾಡೋಣ. ರೆಸಿಸ್ಟೆನ್ಸ್ ಅಂದ್ರೆ ಅಪೋಸಿಷನ್. ಇದು ಯಾವ್ದಾದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಮಟೀರಿಯಲ್ ಮೇಲೆ ಡಿಪೆಂಡ್ ಆಯಿತು. ಓಕೆ, ಕಾಪರ್ ಬದಲು ಅಲ್ಯೂಮಿನಿಯಂ ತಗೊಂಡ್ರೆ ರೆಸಿಸ್ಟೆನ್ಸ್ ಬೇರೆದು. ಸರ್ ವಿಲ್ ಇಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್? ಇಟ್ ಡಿಪೆಂಡ್ಸ್ ಆನ್ ಮಟೀರಿಯಲ್. Remember, it depends on material. Resistance is proportional to length. Length increases, resistance increases. Length decreases, resistance decreases. Resistance and area inversely proportional. More the area, less the resistance.
less the area, more the resistance. Resistance depends on temperature. Temperature ಜಾಸ್ತಿ ಆಯಿತು ರೆಸಿಸ್ಟೆನ್ಸ್ ಜಾಸ್ತಿ, ಟೆಂಪರೇಚರ್ ಕಮ್ಮಿ ಆಯಿತು ರೆಸಿಸ್ಟೆನ್ಸ್ ಕಮ್ಮಿ. ಹಾಗಿದ್ರೆ ವಿ ಆರ್ ವೆರಿ ಇಂಟ್ರೆಸ್ಟೆಡ್ ಅಬೌಟ್ ದೀಸ್ 4 ಪಾಯಿಂಟ್ಸ್. ಔಟ್ ಆಫ್ ದೀಸ್ 4 ಐ ಆಮ್ ವೆರಿ ಮಚ್ ಇಂಟ್ರೆಸ್ಟೆಡ್ ಅಬೌಟ್ ದೀಸ್ 2 ಪಾಯಿಂಟ್ಸ್. ಯಾಕೆ? ಐ ವಿಲ್ ಟೆಲ್ ಯು ವೈ. ಬಿಕಾಸ್ ದೀಸ್ 2 ಆರ್ ಡೈಮೆನ್ಷನ್ಸ್ ಅಂತ ಹೇಳ್ತೀನಿ. ಆಗ ನೆನ್ಪಿಡ್ಕೋಬೇಕು ಈ ವರ್ಡ್ ಡೈಮೆನ್ಷನ್ಸ್. ಫಿಸಿಕಲ್ ಕ್ವಾಂಟಿಟಿ ಇದು, ಲೆಂತ್, ಏರಿಯಾ, ಇದು ಡೈಮೆನ್ಷನ್ಸ್. ಇದ್ರ ಬಗ್ಗೆ ನಾವು ಜಾಸ್ತಿ ಇಂಟ್ರೆಸ್ಟೆಡ್ ಆಗಿದ್ದೀವಿ. ಫೈನ್. ಸೊ ಟುಡೇಸ್ ಲೆಕ್ಚರ್ ವಿ ಸಾಲ್ವ್ ನ್ಯೂಮೆರಿಕಲ್ಸ್ ಆನ್ ಪೊಟೆನ್ಷಿಯಲ್. ಟೆಕ್ಸ್ಟ್ ಬುಕ್ ಕ್ವೆಶ್ಚನ್ ನೋಡಿದ್ವಿ. ರೆಸಿಸ್ಟೆನ್ಸ್ ಬಗ್ಗೆ ಮಾತಾಡಿದ್ವಿ. ಐ ಗೇವ್ ಯು ಅನ್ ಐಡಿಯಾ ಆನ್ ರೆಸಿಸ್ಟೆನ್ಸ್. ನೆಕ್ಸ್ಟ್ ಸೆಷನ್ ಅಲ್ಲಿ ವಿ ವಿಲ್ ಕಂಟಿನ್ಯೂ ಡಿಸ್ಕಸಿಂಗ್ ಆನ್ electrical resistance. ಇದನ್ನು ಮುಗಿದಿಲ್ಲ, ಸ್ವಲ್ಪ ಬಾಕಿ ಇದೆ. We will continue discussing on electrical resistance. We'll solve 1 or 2 numericals. So as of now, we'll end the session. Thank you, take care, keep reading. Until then, bye bye. Thank you.